ನಮಸ್ಕಾರ ಎಲ್ರಿಗೂ. ಇವತ್ತು ಸಂಚಿಕೆಯಲ್ಲಿ ಕೆಲವೊಂದು ಕೆಲಸ ಕಾರ್ಯಕ್ಕೆ ನಾವು ಸಂದರ್ಶನಕ್ಕೆ ಹೋಗ್ಬೇಕಿದ್ರೆ ಅಂದ್ರೆ ಇಂಟರ್ವ್ಯೂ ಜಾಬ್ಗೆ ಪದೇ ಪದೇ ಕಾರ್ಯ ವಿಘ್ನ ಆಗುತ್ತೆ. ಸೊ ಯಾವುದೇ ಒಂದು ಕಾರ್ಯಕ್ಕೆ ಹೋಗುವಾಗ ಅಲ್ಲಿ ಅಡಚಣೆಗಳೆಲ್ಲ ಬರ್ತದೆ. ಅದಕ್ಕೆ ಯಾವ ಗ್ರಹ ಕಾರಣ ಅಂತ ನಿಮ್ಮ ಜಾತಕದಲ್ಲಿ ನೋಡ್ಬೇಕು. ಅಷ್ಟಮ ಭಾವ ಬಂದಾಗ ಅದು ಕಾರಣ. ಸೊ ಅದಕ್ಕೆ ಹೋಗ್ಬೇಕಿದ್ರೆ ಯಾವ ಟೆಕ್ನಿಕ್ ಅನ್ನು ಯಾವ ತಂತ್ರವನ್ನು ಮಾಡಿ ಹೋದ್ರೆ ಸಂದರ್ಶನದಲ್ಲಿ ನಿಮ್ಗೆ ಜಯ ಸಿಗ್ತಕ್ಕಂಥದ್ದು, ಅದರಲ್ಲಿ ಸಕ್ಸಸ್ ಸಿಗ್ತಕ್ಕಂಥದ್ದು, ಇಂಟರ್ವ್ಯೂ ಪಾಸ್ ಆಗ್ತಕ್ಕಂಥದ್ದು, ಇವತ್ತಿನ ಸಂಚಿಕೆಯಲ್ಲಿ ಆ ವಿಚಾರದಲ್ಲಿ ನೋಡ್ಕೊಂಡು ಬರೋಣ. ನೋಡಿ, ಈ ತಂತ್ರನ ಯಾರು ಬೇಕಿದ್ರು ಮಾಡಬಹುದು. ಯಾವ ರಾಶಿಯವರು ಯಾವ ನಕ್ಷತ್ರದವರು ಬೇಕಿದ್ರು ಮಾಡಬಹುದು. ಆದ್ರೆ ನಂಬಿಕೆ ಇದ್ದವರು ಮಾತ್ರ ಮಾಡಿ. ಯಾಕಂದ್ರೆ ನಂಬಿಕೆ ಇಲ್ಲದೆ ಮಾಡಿದ್ರೆ ಅದು ಆಗ್ತದ, ಹೋಗ್ತದ, ಸಿಗ್ತದ, ನೋಡ್ತೇನೆ, ಸಿಗ್ಬೋದು, ಇದು ಮಾಡಿದ್ರೆ ಆಗ್ತದೆ, ಈ ತರ ಅನ್ಕೊಂಡು ಮಾಡಿದ್ರೆ ಅದ್ರ ರಿಸಲ್ಟ್ ಸಿಗುದಿಲ್ಲ. ಆದ್ರಿಂದ ಅವ್ರು ಮಾಡುವುದೇ ಬೇಡ. ಸೊ ಯಾರೆಲ್ಲ ಕೆಲಸಕ್ಕೆ ಜಾಬ್ ವಿಚಾರದಲ್ಲಿ ಇಂಟರ್ವ್ಯೂಗೆ ಹೋಗ್ತೀರ, ಯಾವುದೇ ಒಂದು ವಿಚಾರಕ್ಕೆ ಮಾತಾಡಲಿಕ್ಕೆ ಹೋಗುವಾಗ ನಿಮ್ಗೆ ಪದೇ ಪದೇ ಅಡೆತಡೆಗಳು ಬರ್ತಾ ಇದ್ದರೆ ನಿಮ್ಮ ಜಾತಕದಲ್ಲಿ ಅಷ್ಟಮ ಭಾವ ಅಂದ್ರೆ ರಂಧ್ರ ಭಾವ 8ನೇ ಮನೆ ನಡೀತಾ ಇದೆ ಅಂತ ಅರ್ಥ. 8ನೇ ಮನೆ ನಡೆದಾಗ ಈ ತರ ಅಡೆತಡೆಗಳು, ದಶಾಭುಕ್ತಿ, ಅಂತರ್ಭುಕ್ತಿಗಳು, ನಕ್ಷತ್ರದಲ್ಲಿ, ಉಪನಕ್ಷತ್ರದಲ್ಲಿ ಎಲ್ಲೋ ಒಂದು ಕಡೆ ಅಷ್ಟಮ ಭಾವ ಬಂದಿದೆ. ತುಂಬಾ ಇಂಪಾರ್ಟೆಂಟ್. ಸೊ ಅಷ್ಟಮ ಭಾವಕ್ಕೆ ಪರಿಹಾರವನ್ನ ನೀವು ಮಾಡಬೇಕು. ಇವತ್ತು ನಾನು ಜನರಲ್ ಆಗಿ ಒಂದು ಪರಿಹಾರ, ಜನರಲ್ ಆಗಿ ಒಂದು ತಂತ್ರವನ್ನ ಹೇಳ್ತೇನೆ. ತಂತ್ರ ಮತ್ತೆ ಮಂತ್ರ. ನೀವು ಇಂಟರ್ವ್ಯೂಗೆ ಹೋಗ್ಬೇಕಿದ್ರೆ ಅಥವಾ ಯಾವುದೊಂದು ಕಾರ್ಯಕ್ಕೆ, ಮುಖ್ಯ ಕಾರ್ಯಕ್ಕೆ ಹೋಗ್ಬೇಕಿದ್ರೆ ನೀವು ನಿಮ್ಮ ಜೊತೆ ಒಂದು 2 ಲವಂಗವನ್ನ, 2 ಲವಂಗ ಮತ್ತೆ ಸಾಂಬಾರ್ ಈರುಳ್ಳಿ ಅಂತ ಸಿಗ್ತದೆ. ಒಂದು ಸಣ್ಣ ಈರುಳ್ಳಿ ಸಿಗ್ತದೆ. ಆನಿಯನ್ ದೊಡ್ಡದಲ್ಲ, ಸಣ್ಣ ಈರುಳ್ಳಿ ಮತ್ತೆ 2 ಲವಂಗವನ್ನ ಒಂದು ಹಸಿರು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಕಾರ್ಯಕ್ಕೆ ಹೋಗ್ಬೇಕಿದ್ರೆ ನೀವು ನಿಮ್ಮ ಬ್ಯಾಗಿನಲ್ಲಿ ತಗೊಂಡು ಹೋಗ್ಬೇಕದನ್ನ. ಅದರ ಜೊತೆಗೆ ಯಾವ ಮಂತ್ರವನ್ನ ಪಠಿಸಿ ಹೋಗ್ಬೇಕಂದ್ರೆ, ನೋಡಿ, ಮಾಮೂಲಿಯಾಗಿ ನಾವು ಗಣಪತಿ ಶಿವನ ಎಲ್ಲ ಮಂತ್ರವನ್ನ ಪಠಿಸ್ತೇವೆ, ಹೇಳ್ಬಿಟ್ಟು ಹೋಗ್ತೇವೆ. ಅದೇ ರೀತಿ ಓಂ ಕಾರ್ಯಾಯ ನಮಃ 27 ಬಾರಿ, 27 ಸಲ ಓಂ ಕಾರ್ಯಾಯ ನಮಃ, ಓಂ ಕಾರ್ಯಾಯ ನಮಃ, ಓಂ ಕಾರ್ಯಾಯ ನಮಃ ಅಂತ ಮಂತ್ರವನ್ನ ಹೇಳಿ, ನಾನೇನು ಹೇಳಿದ್ದೇನೆ, ಸಾಂಬಾರ್ ಈರುಳ್ಳಿ ಹಾಗೂ ಲವಂಗವನ್ನ ಹಸಿರು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಜೊತೆ ತಗೊಂಡು ಹೋಗ್ಬೇಕು. ನಿಮ್ಮ ಬ್ಯಾಗಲ್ಲಿ ಇಡ್ಬೋದು. 100% ನಂಬಿಕೆಯಿಂದ ಮಾಡಿದ್ರೆ ನೀವು ಹೋಗ್ತಕ್ಕಂಥ ಸಂದರ್ಶನದಲ್ಲಿ ಅಥವಾ ಮುಖ್ಯ ಕಾರ್ಯದಲ್ಲಿ ನಿಮ್ಗೆ ಯಶಸ್ಸು ಸಿಗ್ತದೆ. ಇದಿಷ್ಟು ಇವತ್ತಿನ ಸರಳ ತಂತ್ರ. ಮುಂದಿನ ತಂತ್ರ, ಮಂತ್ರ, ಯಂತ್ರದ ಜೊತೆ ಹಾಗೂ ಬೇರೆ ವಿಚಾರಗಳ ಜೊತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.